ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ ಕೃಷ್ಣ ಅರ್ಜುನರ ಸಂವಾದ ರೂಪವನ್ನು ನೋಡ್ತಾ ಇದ್ದೋ. ಪರಮಾತ್ಮನು ತನ್ನ ವಿಭೂತಿಯನ್ನು ಕುರಿತು ಅರ್ಜುನನಿಗೆ ವಿಶದವಾಗಿ ತಿಳಿಸ್ಕೊಡ್ತಾ ಇದ್ದ. ಅದರಲ್ಲಿ ಕಾಮಧೇನು ಒಂದೇ ಹೋದರೂ ಕೂಡ ಯಾರೇನು ಬೇಡಿದ್ರು ಆ ಕ್ಷಣದಲ್ಲಿ ಅದರಿಂದ ಉತ್ಪತ್ತಿಯಾಗಿ ಅವರಿಗೆ ದೊರಕಲ್ಪಡುವಂತೆ ಪರಮಾತ್ಮನ ಒಂದೇ ಆಜ್ಞೆಯನ್ನು ಜಗತ್ತಿನ ಸರ್ವಜೀವರು ಪಾಲಿಸುವಂತೆ ಯಾವುದಿರ್ತದಲ್ಲ ಅದು ಕೂಡ ನನ್ನ ವಿಭೂತಿಯೇ. ಯಾಕಂದರೆ ಸರ್ವಜೀವರು ಪಾಲಿಸುವಂಥ ಆಜ್ಞೆಗಳು ಯಾವುದಿದ್ದಾವಪ್ಪ ಜಗತ್ತಿನಲ್ಲಿ ಅಂತಂದರೆ ನಮಗೆ ಗೊತ್ತಿದೆ. ಜನನ ಮರಣಾದಿಗಳು, ಅವರ ಕರ್ಮಫಲಕ್ಕೆ ತಕ್ಕಂಥ ದುಃಖ ದುಮ್ಮಾನಗಳು, ಕಷ್ಟ ಸುಖಗಳು ಎಲ್ಲ ಇದೆ. ಇವೆಲ್ಲ ಸರ್ವಜೀವರಿಗೂ ಒಂದೇ ಸಮಾನದಲ್ಲಿ ಅನ್ವಯಿಸಲ್ಪಡ್ತದೆ. ಅದರಿಂದ ಎಲ್ಲವೂ ಕೂಡ ನನ್ನ ವಿಭೂತಿಯೇ ಅನ್ನುವುದನ್ನು ಇಲ್ಲಿ ಹೇಳ್ತಾ ಇರ್ತಾನೆ ಪರಮಾತ್ಮನು. ಮತ್ತು ಎಲ್ಲವನ್ನು ಇದು ನಿಕೃಷ್ಟ, ಇದು ಶ್ರೇಷ್ಠ ಅಂತ ಏನು ಮಾಡಬಾರ್ದು, ಎಲ್ಲವೂ ಸಮದೃಷ್ಟಿಯಲ್ಲಿ ನೋಡಬೇಕು. ಅದು ಬಿಟ್ಬಿಟ್ಟು ವ್ಯರ್ಥದಿಂದ ಕಲ್ಪಿಸುತ್ತಾ ಬುದ್ಧಿಗೆ ಕಳಂಕ ತರುವುದಕ್ಕೆ ನಾವು ಪ್ರಯತ್ನವನ್ನು ಮಾಡಬಾರ್ದು. ಇದೇನಾಗುತ್ತೆ ಅಂದರೆ ತುಪ್ಪವನ್ನು ವ್ಯರ್ಥವಾಗಿ ಕಡೆಯುವುದಕ್ಕೆ. ಅಮೃತವನ್ನು ಚೆಲ್ಲುವುದರಿಂದ ಬರುವ ಲಾಭವೇನು? ವಾಯುವಿಗೆ ಎಡಬಲಗಳು ಉಂಟೆ. ಅಮೃತವನ್ನು ಚೆಲ್ಲಿದ್ರೆ ಏನು ಲಾಭ? ವೇಸ್ಟ್ ಆಗುತ್ತೆ ಅಷ್ಟೇ. ಅದೇ ಯಾರಾದರೂ ಉಪಯೋಗಿಸಿದ್ರೆ ಅದರಿಂದ ಅವರು ಅಮೃತವನ್ನು ಪಡಿತಾ ಇದ್ರು. ವಾಯುವಿಗೆ ಎಡಬಲಗಳುಂಟೆ. ವಾಯುವಿಗೆ ಬಲದಿಕ್ಕು ಎಡದಿಕ್ಕು ಅಂತ ಏನಾದ್ರು ಇದೆಯೇ? ಇಲ್ಲ. ಅದು ವ್ಯಾಪಕವಾದದ್ದು. ಸೂರ್ಯನ ಹೊಟ್ಟೆಯಲ್ಲಿದೆ, ಬೆನ್ನೆಲ್ಲಿದೆ ಎಂದು ಪರೀಕ್ಷಿಸಲು ಯಾರಾದರೂ ಸೂರ್ಯನನ್ನು ದಿಟ್ಟಿಸಿ ನೋಡಿದರೆ ಅವರ ದೃಷ್ಟಿಯು ನಾಶವಾಗುವುದಿಲ್ಲವೇ? ಹೌದು ತಾನೆ. ಸೂರ್ಯನಿಗೆ ಆಕಾರಗಳನ್ನ ನೋಡಲಿಕ್ಕೆ ಅಂತ ನಾವು ನೋಡಿದ್ರೆ ಅದರ ಪ್ರಖರತೆಗೆ ಏನಾಗುತ್ತೆ, ನಮ್ಮ ಕಣ್ಣು ದೃಷ್ಟಿಯನ್ನು ಕಳೆದುಕೊಳ್ಳುತ್ತೆ, ಬೆಳಕನ್ನು ನೋಡುವ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ. ಇದೇ ರೀತಿ ಕಿಂಚಿತ್ತಾದರೂ ನನ್ನ ಸ್ವರೂಪದಲ್ಲಿ ಸಾಧಾರಣ ವಿಶೇಷ ಭಾವವಿರುವುದಿಲ್ಲ. ನನ್ನ ಒಂದೊಂದು ವಿಭೂತಿಯನ್ನೇ ವಿಚಾರಿಸುತ್ತಾ ಹೋದರೆ ನನ್ನ ಅಪಾರ ಸ್ವರೂಪವನ್ನು ಅಳೆಯುವುದು ಹೇಗೆ? ಆದ್ದರಿಂದ ಹೇ ಅರ್ಜುನ, ಈ ರೀತಿ ನನ್ನನ್ನು ತಿಳಿಯಲು ಯತ್ನಿಸದೆ ಈ ಜಗತ್ತೆಲ್ಲವೂ ನನ್ನ ಒಂದು ಭಾಗದಲ್ಲಿರುವುದೆಂದು ಅರಿತು ಭೇದ ಭಾವನೆಯನ್ನು ತೊರೆದು ಸಮಬುದ್ಧಿಯಿಂದ ನನ್ನನ್ನೇ ಉಪಾಸಿಸು. ಈ ರೀತಿ ಜ್ಞಾನವೆಂಬ ವನವನ್ನು ವಸಂತನಂತೆ ವಿಕಾಸಪಡಿಸುತ್ತಾ ವಿರಕ್ತ ಜನರಿಗೆ ಧ್ಯೇಯವೆಂಬ ಐಶ್ವರ್ಯವನ್ನು ಕೊಡುವಂತಹ ಶ್ರೀಕೃಷ್ಣನು ಅರ್ಜುನನಿಗೆ ಉಪದೇಶಿಸಲು ಆಗ ಅರ್ಜುನನು ಇಂತೆಂದನು. ಈಗ ಅರ್ಜುನನಿಗೆ ಕೃಷ್ಣ ಪರಮಾತ್ಮನು ಇಷ್ಟೆಲ್ಲವನ್ನು ಹೇಳ್ದ. ನಾನು ಈ ರೀತಿಯಲ್ಲಿ ಇದ್ದೀನಿ ಅರ್ಜುನ ಅಂತ ಅಂದ್ಬಿಟ್ಟು ಹೇಳ್ದ. ಆಗ ಅರ್ಜುನನು ಹೇಳ್ತಾನೆ, ಹೇ ದೇವ, ಸೂರ್ಯನು ಜಗತ್ತಿಗೆ ಕತ್ತಲನ್ನು ತೊಲಗಿ ಹೋಗೆಂದು ಹೇಳಿದಂತೆ ಭೇದ ಭಾವವನ್ನು ಸಂಪೂರ್ಣವಾಗಿ ಬಿಡೆಂದು ಹೇಳುವ ನಿನ್ನ ಮಾತುಗಳು ಕೂಡ ನನಗೆ ಅನುಚಿತವೆಂದು ತೋರುವುದು. ಪಕ್ಷಿ ಚಿಕ್ಕದಾದರೂ ಕೂಗು ದೊಡ್ಡದೆಂಬಂತೆ ನಿನ್ನ ನಾಮವು ಚಿಕ್ಕದಾದರೂ ಅದು ಯಾರ ಕಿವಿಯಲ್ಲಿ ಬಿದ್ದರೂ ತಕ್ಷಣವೇ ಭೇದ ಭಾವವನ್ನು ತೊಲಗಿಸುವಂತೆ ಮಹತ್ವವುಳ್ಳದ್ದಾಗಿದೆ ಅಂತ ಇಲ್ಲಿ ಕೃಷ್ಣನನ್ನು ಅರ್ಜುನ ಆಡಿ ಹೊಗಳ್ತಾ ಇದ್ದಾನೆ. ಮುಂದುವರೆದು ಹೇಳ್ತಾನೆ, ಇಂತಹ ಸ್ವಯಂ ಪರಬ್ರಹ್ಮರಾದ ತಾವೇ ನನ್ನ ಸೌಭಾಗ್ಯವಶದಿಂದ ದೊರೆತಿರುವಲ್ಲಿ ಭೇದ ಭಾವವು ನಿಲ್ಲಬಲ್ಲದ. ಪರಮಾತ್ಮ ನೀನೇ ಸಾಕ್ಷಾತ್ತಾಗಿ ನನ್ನ ಸೌಭಾಗ್ಯದ ದೆಸೆಯಿಂದ ಬಂದು ನನಗೆ ಉಪದೇಶವನ್ನು ಮಾಡ್ತಿರ್ಬೇಕಾದ್ರೆ ನನ್ನಲ್ಲಿ ಭೇದ ಭಾವ ಬುದ್ಧಿ ಎಲ್ಲಿಂದ ಬರಲಿಕ್ಕೆ ಸಾಧ್ಯ? ಚಂದ್ರಬಿಂಬದ ಗರ್ಭದಲ್ಲಿ ಪ್ರವೇಶಿಸಿದವರನ್ನು ತಾಪವೇನಾದರೂ ಬಾಧಿಸಬಲ್ಲದ? ಚಂದ್ರ ಅಂದರೆ ತಂಪಿಗೆ ಹೆಸರುವಾಸಿಯಾದಂಥವನು. ಚಂದ್ರನಲ್ಲಿ ಪ್ರವೇಶ ಮಾಡಿದವನಿಗೆ ಇನ್ನು ಬಿಸಿಯ ತಾಪ ಎಲ್ಲಿಂದ ತಾಗ್ತದೆ? ಸಾಧ್ಯವಿಲ್ಲ. ಹೇ ಕೃಷ್ಣ, ಮಹತ್ವವುಳ್ಳ ತಾವೇ ಮಾತನಾಡಿರಿ ಎನ್ನಲು ಇದನ್ನು ಕೇಳಿದ ಶ್ರೀಕೃಷ್ಣನು ಸಂತೋಷಗೊಂಡು ಪ್ರೇಮದಿಂದ ಅರ್ಜುನನನ್ನು ಆಲಿಂಗನ ಮಾಡಿಕೊಂಡು ಹೀಗೆಂದನು, ನೀನೇ ಮಾತಾಡು ಸ್ವಾಮಿ. ಯಾಕಂದರೆ ಮಾತನಾಡುವ ಶಕ್ತಿಯೂ ಇಲ್ಲ, ಏನು ಮಾತಾಡಬೇಕು ಅನ್ನೋ ಮಾತುಗಳು ಗೊತ್ತಿಲ್ಲ ನನಗೆ. ಯಾಕಂದರೆ ಪರಿಪೂರ್ಣವಾಗಿ ತಿಳಿದಿದ್ರೆ ತಾನೇ ಇಂಥದನ್ನು ಹೇಳಬೇಕು ಅಂತ ಗೊತ್ತಾಗೋದು. ನನಗೇನೂ ಗೊತ್ತಿಲ್ಲ, ನೀನೇನು ಹೇಳ್ತೀವಿ ಅದನ್ನು ನಾನು ಕೇಳ್ತೀನಿ, ಅದರಿಂದ ನೀನೇ ಮಾತಾಡು ಸ್ವಾಮಿ ಅಂತ ಅರ್ಜುನ ಹೇಳ್ತಾನೆ. ಆಗ ಅರ್ಜುನನನ್ನು ಆಲಿಂಗನ ಮಾಡಿಕೊಳ್ತಾನೆ ಶ್ರೀಕೃಷ್ಣ ಪರಮಾತ್ಮ ಮತ್ತು ಹೇಳ್ತಾನೆ, ಹೇ ಅರ್ಜುನ, ನಾನು ಭೇದವನ್ನು ಅಂಗೀಕರಿಸಿ ವರ್ಣಿಸಿದ ವಿಭೂತಿ ವಿಷಯದಲ್ಲಿ ಅಭಿನ್ನತ್ವವು ನಿನ್ನ ಅಂತಃಕರಣದಲ್ಲಿದ್ದ
ನಿನ್ನ ಅಂತಃಕರಣದಲ್ಲಿ ಅಂಕಿತವಾಯಿತೋ ಇಲ್ಲವೋ ತಿಳಿಯಬೇಕೆಂಬ ಭಾವನೆಯಿಂದ ನಿನ್ನನ್ನು ಪರೀಕ್ಷಿಸುವುದಕ್ಕಾಗಿ ಈ ರೀತಿ ಮಾತನಾಡಿದ್ದರಿಂದ ನೀನು ಕೋಪಿಸಿಕೊಳ್ಳಬೇಡ. ನಿನಗೆ ವಿಭೂತಿ ರಹಸ್ಯವು ಚೆನ್ನಾಗಿ ತಿಳಿಯಿತೆಂಬ ನಂಬಿಕೆಯು ನನಗೆ ಉಂಟಾಯಿತು ಎನ್ನಲು ಅರ್ಜುನನು, ಹೇ ದೇವ, ನಿಮ್ಮ ಮಹಿಮೆಯು ನಿಮಗೆ ಗೊತ್ತು. ಆಗಲಿ, ನಾನು ಮಾತ್ರ ನಿಜವಾಗಿಯೂ ಈ ಜಗತ್ತನ್ನು ನಿಮ್ಮ ಸ್ವರೂಪವಾಗಿ ನೋಡುತ್ತಿರುವೆನು. ಪರಮಾತ್ಮ, ನನಗಂತೂ ಏನೂ ತಿಳಿಯದು. ನಿಮ್ಮ ಮಾತಿನಂತೆ ನಾನು ನಡ್ಕೊಳ್ತೀನಿ. ಈ ಜಗತ್ತನ್ನು ನಾನು ಸರ್ವವ್ಯಾಪಕವಾದ ಪರಮಾತ್ಮನೇ ಇದ್ದಾನೆ ಅಂತ ನಾನು ತಿಳ್ಕೊಳ್ತೀನಿ ಅಂತ ಈ ಮಾತನ್ನು ಅರ್ಜುನ ಹೇಳ್ತಾನೆ. ಈ ಸಂವಾದ ರೂಪವನ್ನು ಧೃತರಾಷ್ಟ್ರನಿಗೆ ಸಂಜಯ ಹೇಳ್ತಾ ಇರ್ತಾನೆ. ಸಂಜಯ ಹೇಳ್ತಾನೆ ಈಗ ಧೃತರಾಷ್ಟ್ರನಿಗೆ, ಸಂಜಯನು ಧೃತರಾಷ್ಟ್ರನೊಡನೆ ಹೀಗೆಂದನು, ಹೇ ರಾಜ. ಯಾರಿಗೆ ಹೇಳ್ತಾ ಇರೋದು? ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇರೋದು. ಹೇ ರಾಜ, ಈ ರೀತಿ ಅರ್ಜುನನು ಆತ್ಮಸ್ವರೂಪವನ್ನು ಹೊಂದತೊಡಗಿದನು ಎನ್ನಲು ಧೃತರಾಷ್ಟ್ರನು ಮಾತನಾಡದಂತೆ ಕೇಳುತ್ತಿದ್ದನು. ಅದನ್ನು ಸಂಜಯನು ಬಹು ಕೆಟ್ಟದ್ದೆಂದು ಭಾವಿಸಿ ತನ್ನ ಮನಸ್ಸಿನಲ್ಲಿ ಹೀಗೆಂದುಕೊಂಡನು. ಕೃಷ್ಣನ ವಿಚಾರವನ್ನು, ಅರ್ಜುನನ ವಿಚಾರವನ್ನು ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದ. ಆದರೆ ಅದನ್ನು ಕೇಳುವ ಆಸಕ್ತಿ ಧೃತರಾಷ್ಟ್ರನಿಗೆ ಇಲ್ಲ. ಅದು ಕೇಳಿಸ್ಕೊಳ್ಳೋ ಮನಸ್ಸಿಲ್ಲ. ಮೌನವಾಗಿ ಕೂತ್ಕೊಂಡು ಕೇಳಿಸ್ಕೊಳ್ತಾ ಇದ್ದಾನೆ. ಆಗ ಅಂದರೆ ಕೆಲವ್ರಿಗೆ ಇಷ್ಟ ಇಲ್ಲದೇ ಇದ್ದಾಗ ಏನು ಮಾಡ್ತಾರೆ ಅಂದರೆ ಆ ಕಡೆ ಗಮನ ಕೊಡೋದಿಲ್ಲ. ಎಷ್ಟೊತ್ತು ಮುಗಿಸ್ತಾನಪ್ಪ ಅವನು, ಅವನಿಗೆ ಬೇಕಾಗಿರೋದೇನು, ಯುದ್ಧ ನಡೀತಾ, ಯುದ್ಧದಲ್ಲಿ ನನ್ನ ಮಕ್ಕಳು ಗೆದ್ರ ನಷ್ಟ, ಅದೇ ಬೇಕಾಗಿದ್ದು. ಈ ವಿಚಾರಗಳೆಲ್ಲ ಅವನಿಗೆ ಬೇಕಾಗಿರಲಿಲ್ಲ. ಆಗ ಸಂಜಯ ಹೀಗೆಂದುಕೊಂಡನು, ಪರಮ ಸೌಭಾಗ್ಯವು ನಮ್ಮ ಎದುರಿಗೆ ಬಂದಿದ್ದರೂ ಧೃತರಾಷ್ಟ್ರನು ಹೊಂದಲಾರದಷ್ಟು ದೂರದಲ್ಲಿರುವನಲ್ಲ. ನಾನು ವಿವರಿಸಿದ್ದೆಲ್ಲ ಅರಣ್ಯರೋದನವಾಯಿತೆ. ಇದು ಕೂಡ ಆಶ್ಚರ್ಯಕರವಾದ ವಿಷಯವೇ. ಈತನ ಬುದ್ಧಿಯು ಸರಿಯಾಗುವುದು ಎಂದು ನಾನು ಭಾವಿಸಿದ್ದೆನು. ಆದರೆ ಈತನು ಹೊರಗಿನ ಚರ್ಮಚಕ್ಷುಗಳಿಂದ ಅಂಧನಾಗಿರುವಂತೆಯೇ ಅಂತರಂಗದ ಚಕ್ಷುವು ಸಹ ಕುರುಡಾಯಿತಲ್ಲ ಅಂತ ಸಂಜಯನು ಅಂದ್ಕೊಳ್ತಾನೆ. ಇವನಿಗೆ ಹೊರಗಿನ ಕಣ್ಣು ಮಾತ್ರ, ಚರ್ಮದ ಕಣ್ಣು ಮಾತ್ರ ಕುರುಡಾಗಿದೆ ಅಂದ್ಕೊಂಡೆ, ಅಂತರಂಗವೂ ಕೂಡ ಕುರುಡಾಗಿದೆ ಧೃತರಾಷ್ಟ್ರನಿಗೆ. ಇಂಥ ಜ್ಞಾನದ ವಿಚಾರವನ್ನು ಹೇಳ್ತಾ ಇದ್ರೆ ಇವನು ಕೇಳಿಸ್ಕೊಳ್ತಾ ಇಲ್ಲ. ಅರಣ್ಯರೋದನ ಅಂದರೆ ಗೊಂಡಾರಣ್ಯದಲ್ಲಿ ಸಿಕ್ಕಾಕೊಂಡು ಒಬ್ಬ ಕಿರ್ಚ್ಕೊಂಡ್ರೆ ಅದು ಯಾರ ಕಿವಿಗೂ ಮುಟ್ಟೋದಿಲ್ಲ, ಬರೀ ಕಿರ್ಚಿದಷ್ಟೇ ಲಾಭ. ಆ ರೀತಿ ಆಯ್ತಲ್ಲ ನಂದು ಅಂತ ಸಂಜಯನು ಅಂದ್ಕೊಳ್ತಾನೆ. ಅರ್ಜುನನು ಶ್ರೀಕೃಷ್ಣನೊಡನೆ ಹೀಗೆಂದನು. ಈಗ ಅರ್ಜುನ ಶ್ರೀಕೃಷ್ಣನಿಗೆ ಹೇಳ್ತಾನೆ, ಹೇ ದೇವ, ನನ್ನ ಅಂತಃಕರಣದಲ್ಲಿ ಪ್ರತಿಬಿಂಬಿತವಾದ ಸ್ವರೂಪವನ್ನೇ ಬಾಹ್ಯ ಪ್ರಪಂಚದಲ್ಲಿಯೂ ಈ ಕಣ್ಣುಗಳಿಂದ ನೋಡಬೇಕೆಂಬ ಇಚ್ಛೆಯಿಂದ ಮನಸ್ಸು ತವಕಪಡುತ್ತಿದೆ ಎಂದನು. ಪರಮಾತ್ಮ, ಈಗ ನನ್ನ ಅಂತಃಕರಣದಲ್ಲಿ ಪ್ರತಿಬಿಂಬಿತವಾದ ಸ್ವರೂಪ ಏನಿದೆಯಲ್ಲ, ಆತ್ಮಸ್ವರೂಪ, ಅದನ್ನು ಈ ಚರ್ಮದ ಕಣ್ಣುಗಳಿಂದಲೂ ನೋಡಬೇಕು ಅಂತ ಆಸೆ ಆಗ್ತಿದೆ ನನಗೆ ಅಂತ ಅರ್ಜುನ ಹೇಳ್ತಾನೆ. ಅರ್ಜುನನು ಭಾಗ್ಯಶಾಲಿ ಆದುದರಿಂದಲೇ ಆತನ ಎರಡೂ ಕಣ್ಣುಗಳಿಂದ ಈ ಜಗತ್ತೆಲ್ಲವನ್ನು ನೋಡಬೇಕೆಂಬ ಕೋರಿಕೆ ಹುಟ್ಟಿತು. ಹೇ ಶ್ರೋತೃಗಳೇ, ಯಾರು ಹೇಳ್ತಿರೋದು? ಜ್ಞಾನೇಶ್ವರಿ ಮಹಾರಾಜರು ಕೇಳಿಸ್ಕೊಳ್ತಾ ಇರ್ತಾರಲ್ಲ ಸತ್ಸಂಗದಲ್ಲಿ, ಅವ್ರಗಳಿಗೆ, ಹೇ ಶ್ರೋತೃಗಳೇ, ಅರ್ಜುನನು ಸ್ವಯಂ ಕಲ್ಪತರುವಿನ ಕೊಂಬೆಯಾದುದರಿಂದ ಆತನ ಕೋರಿಕೆಗಳು ವ್ಯರ್ಥವಾಗದಂತೆ ಶ್ರೀಕೃಷ್ಣನು ನೆರವೇರಿಸುತ್ತಿದ್ದನು. ಕಲ್ಪತರು ಅಂತಕ್ಕಂಥ ಒಂದು ಮರ ಇರ್ತದೆ, ಅದರ ಆ ಮರದ ಸ್ವಯಂ ಕೊಂಬೆ ಅರ್ಜುನ. ಅದರಿಂದ ಅವನೇನು ಕೇಳಿದ್ರು ಅದು ನಡೀತಾ ಇತ್ತು. ಅಂದರೆ ಸಾಕ್ಷಾತ್ ಪರಮಾತ್ಮನ ವಿಭೂತಿಯೇ ಅರ್ಜುನನಾಗಿದ್ದರಿಂದ ಅವನ ಕೋರಿಕೆಗಳೆಲ್ಲ ಈಡೇರಿಸಲ್ಪಡುತ್ತಿತ್ತು. ಭಕ್ತನಾದ ಪ್ರಹ್ಲಾದನ ವಾಕ್ಯವನ್ನು ಸ್ಥಿರಪಡಿಸಬೇಕೆಂದು ನರಸಿಂಹ ರೂಪದಿಂದ ಕಾಣಿಸಿಕೊಂಡ ಶ್ರೀಮನ್ ಮಹಾವಿಷ್ಣುವೇ ಈ ದಿನ ಅರ್ಜುನನಿಗೆ ಸದ್ಗುರು ರೂಪದಿಂದ ಲಭಿಸಿದನು. ಪ್ರಹ್ಲಾದನಿಗೆ ಹೇಗೆ ನರಸಿಂಹಾವತಾರ ತಾಳಿ ಬಂದನೋ ಅದೇ ರೀತಿಯಲ್ಲಿ ಪರಮಾತ್ಮನೇ ಈ ದಿನ ಅರ್ಜುನನಿಗೆ ಕೃಷ್ಣನಾಗಿ ಬಂದಿದ್ದಾನೆ. ಗುರು ರೂಪದಿಂದ, ಸದ್ಗುರು ರೂಪದಿಂದ ಲಭಿಸಿದ್ದಾನೆ. ಇನ್ನು ಮುಂದಿನ ಅಧ್ಯಾಯದಲ್ಲಿ ಶ್ರೀ ನಿವೃತ್ತಿನಾಥರ ಶಿಷ್ಯನಾದ ಜ್ಞಾನದೇವನು ಶ್ರೋತೃಗಳಿಗೆ ಅರ್ಜುನನು ವಿಶ್ವರೂಪವನ್ನು ತೋರಿಸೆಂದು ಭಗವಂತನೊಡನೆ ಪ್ರಾರ್ಥಿಸಲ್ಪಟ್ಟ ವಿಷಯವನ್ನೇ ತಿಳಿಸುವನು ಅಂತ ಇಲ್ಲಿ ಈ ಮಾತಿಗೆ ಈ ದಿನ ಅಂತ್ಯವನ್ನು ಆಡಲಾಯಿತು. ಮುಂದಿನ ವಿಚಾರವನ್ನು ಮುಂದಿನ ಆಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ.
ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.